ಸಮಸ್ತೇಷು ವಸ್ತುಷ್ವನುಸ್ಯೂತವೇಗಂ ಸಮಸ್ತಾನಿ ವಸ್ತೂನಿ ಯನ್ನ ಸ್ಪೃಶಂತಿ ವಿಯದ್ವತ್ಸದಾ ಶುದ್ಧಮಕ್ಷಸ್ವರೂಪಂ ಸ ನಿತ್ಯೋಪಲಬ್ಧಸ್ವರೂಪೋಹಮಾತ್ಮಾ. ದೇವರಿಗೆ ಪ್ರಣಮಿಸಿ ವೇದಿಕೆಯ ಮೇಲಿರುವಂತಹ ಪರಮ ಪೂಜ್ಯ ಗುರುಗಳೇ, ಶಾಲಾ ಸಂಸ್ಥೆಯ ಪ್ರಮುಖರೇ, ಎಲ್ಲ ಗಣನೀಯ ವ್ಯಕ್ತಿಗಳೇ, ಶಿಕ್ಷಕರು ಹಾಗೂ ಪೋಷಕರು, ಪ್ರೀತಿಯ ಮಕ್ಕಳು, ಸುಮಾರು 25 ವರ್ಷಗಳಿಂದ ಗಣನೀಯವಾಗಿ ಇಲ್ಲಿನ ಎಲ್ಲ ಹಳ್ಳಿಗಳ ಮಕ್ಕಳಿಗಾಗಿ ನಡೆಸಿರುವಂತಹ ಈ ಸಂಸ್ಥೆಗಾಗಿ ಶ್ರಮಿಸಿರ್ತಕ್ಕಂತಹ ಈ ಸಂಸ್ಥೆ ಬಹಳ ವಿಶಿಷ್ಟವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇಲ್ಲಿನ ಶಿಕ್ಷಕರು, ಶಿಕ್ಷಕಿಯರು, ಇಲ್ಲಿನ ಸಂಸ್ಥೆಯವರು ಮಕ್ಕಳಿಗಾಗಿ ಅವಿರತವಾಗಿ ಶ್ರಮಿಸಿರ್ತಕ್ಕಂತಹ ಈ ಕೆಲಸ ಬಹಳ ವಿಶಿಷ್ಟವಾಗಿದೆ. ಎದುರುಗಡೆ ಇರ್ತಕ್ಕಂತಹ ಪೋಷಕರಿಗೆ, ಮಕ್ಕಳಿಗೆ ನಾವು ಹೇಳ್ತಕ್ಕಂತಹ ಮಾತು ಇಷ್ಟೇ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಮಕ್ಕಳನ್ನ ಇಲ್ಲಿವರೆಗೂ ಯಾಕೆ ಕಳಿಸ್ತೇವೆ ಅಂತ ಹೇಳಿದ್ರೆ, ಆ ಮಕ್ಕಳ ಪ್ರತಿಭೆ, ವಿದ್ಯೆ, ಆ ಮಕ್ಕಳು ಆಡೋತ್ತರವಾಗಿ ಬೆಳೆಸಿರ್ತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿವರೆಗೆ ನಾವು ಕಳಿಸ್ತೇವೆ. ಚಾಣಕ್ಯ ಅನ್ನೋ ಒಬ್ಬ ವ್ಯಕ್ತಿ ಚಂದ್ರಗುಪ್ತನನ್ನ ಗುರುತು ಹಿಡಿತಕ್ಕಂತಹ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಒಂದು ಸಾಧಾರಣವಾದಂತಹ ಬಾಲಕ, ಹುಡುಗ ಗೋಲಿ ಆಡುವಂತಹ ಸನ್ನಿವೇಶದಲ್ಲಿ ಆ ಹುಡುಗನನ್ನ ಗುರುತು ಹಿಡಿದು ಮುಂದೆ ತರ್ತಕ್ಕಂತಹ ಆ ಗುರುಗಳ ಒಂದು ಹೆಜ್ಜೆ, ಅದೇ ರೀತಿ ಸಾಧಾರಣವಾಗಿರ್ತಕ್ಕಂಥ ಒಂದು ಹುಡುಗನನ್ನ ಮೇಲೆತ್ತರಕ್ಕೆ ತರುವಂತಹ ಪ್ರಯತ್ನ ಒಬ್ಬ ಗುರುಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಂದು ದೊಡ್ಡ ಮರ, ಆ ಮರದಲ್ಲಿ ಒಂದು ಪಕ್ಷಿ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಜಾರಿ ಕೆಳಗೆ ಕೋಳಿ ಕೂಡ ಅದೇ ರೀತಿ ಮೊಟ್ಟೆ ಇಟ್ಟಿರುತ್ತೆ. ಮರದ ಎತ್ತರದಲ್ಲಿ ಹದ್ದು ತನ್ನ ಮೊಟ್ಟೆ ಇಟ್ಟಿರುತ್ತೆ. ಮರದ ಕೆಳಗಡೆ ಕೋಳಿ ತನ್ನ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಜಾರಿ ಕೋಳಿಯ ಗೂಡಿನಲ್ಲಿ ಬಂದಿರುತ್ತೆ. ಹೀಗೆ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ಆ ಹದ್ದಿನ ಮೊಟ್ಟೆ ಕೋಳಿಯ ಮೊಟ್ಟೆಗಳ ಮಧ್ಯದಲ್ಲಿ ಸೇರಿಬಿಟ್ಟಿರುತ್ತೆ. ಮರಿಯಾಗಿ ಹೊರಗೆ ಬಂದಾಗ ಹದ್ದು ಕೋಳಿಗಳ ಜೊತೆಗೆ ಬೆಳೀತಾ ಬರುತ್ತೆ. ಒಂದಿನ ಹದ್ದು ತನ್ನ ಮರಿ ಕೋಳಿಗಳ ಜೊತೆಗೆ ಸೇರಿದೆಯಲ್ಲ ಅಂತ ಹೇಳಿ ದೂರದಿಂದ ನೋಡಿ ಅದನ್ನ ಕಂಡು ಹಿಡಿಯುತ್ತೆ. ಹದ್ದು ತನ್ನನ್ನು ತಾನು ಮರೆತಿದ್ರು ಕೂಡ ಅದು ತನ್ನ ಮರಿಯನ್ನ ಗುರುತು ಹಿಡಿದು ಅದನ್ನ ಹಿಡಿದು ಕೇಳ್ತಾರೆ. ಕೋಳಿಗಳ ಜೊತೆ ಓಡಾಡ್ತಿರ್ತಕ್ಕಂತಹ ಆ ಹದ್ದನ್ನ ಹಿಡಿದು ಎಳೆದು ದೂರ ಸಾಕ್ಕೊಂಡು ಆ ಹದ್ದಿನ ಮರಿ ಹೇಳುತ್ತೆ, ನಾನೇನು ತಪ್ಪು ಮಾಡಿರೋದಕ್ಕೆ ನನ್ನನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಕೇಳ್ತಾರೆ. ಆದರೂ ಕೂಡ ಆ ಹದ್ದು ತನ್ನ ಮರಿಯನ್ನ ಎಳೆದುಕೊಂಡು ಹೋಗಿ ನೀರಿನ ಮುಂದೆ ನಿಂತು ತನ್ನ ಮುಖವನ್ನು ತೋರಿಸುತ್ತೆ. ನೀನು ಕೋಳಿಯಲ್ಲ, ನೀನು ಹದ್ದಿಗೆ ಸೇರಿದವನು ಅಂತ ಹೇಳಿ ತನ್ನ ಮೊದಲನೇ ಸಾರಿ ರೂಪವನ್ನು ನೋಡಿ, ನಾನು ಕೋಳಿಯಲ್ಲ, ನಾನು ಹದ್ದು ಅಂತ ಹೇಳಿ ತನ್ನ ಸ್ವರವನ್ನು ಆಚೆ ತೆಗೆಯುತ್ತೆ. ಮೊದಲನೇ ಸಾರಿ ತನ್ನ ಮುಖ, ತನ್ನ ಶರೀರ, ತನ್ನ ರೆಕ್ಕೆ, ತನ್ನ ಬಾಹು ಇವುಗಳನ್ನ ನೋಡಿ
ಅರೆ, ನಾನು ಹದ್ದಿನ ರೆಕ್ಕೆಗಳ ವಿಶಾಲವಾದಂತಹ ಪಕ್ಷಿ ಅಂತ ತನ್ನನ್ನು ತಾನು ಗುರುತಿಗೆ ಈ ದಿನ ಲಕ್ಕಸಂದ್ರ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಮಕ್ಕಳನ್ನು ನಾವು ಕಂಡುಹಿಡಿತಕ್ಕಂಥದ್ದು. ಈ ಮಕ್ಕಳ ಪ್ರತಿಭೆ ಹದ್ದಿನ ರೆಕ್ಕೆ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ನಾವು ಜ್ಞಾನ, ವಿದ್ಯೆ, ಧರ್ಮ ಇವೆಲ್ಲವನ್ನು ಕೂಡ ಕೊಡ್ತಾ ಆ ಮಕ್ಕಳಿಗೆ ಹೇಳುವಂತಹ ರೀತಿ ಏನಂತ ಹೇಳಿದ್ರೆ, ನೀನು ಧೃತಿ, ಧೈರ್ಯ, ಕ್ಷಮೆ ಈ ಎಲ್ಲ ಗುಣಗಳಿಂದ ಎತ್ತರವಾಗಿ ಬೆಳೆಯುವಂತಹ ಮಗುವಾಗಬೇಕು ಅನ್ನೋದು ನಾವು ಈ ಶಾಲೆಯಲ್ಲಿ ಕಲಿಸ್ತೇವೆ. ಪೆಟ್ರೋಲ್ ಬ್ಯಾಂಕ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ಕೂಡ ದಯವಿಟ್ಟು ಬನ್ನಿ. ಆ ಮಕ್ಕಳನ್ನು ಎತ್ತರಕ್ಕೆ ಬೆಳೆಸಬೇಕು, ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವ ದಿಕ್ಕಿನಲ್ಲಿ ಇಲ್ಲಿವರೆಗೂ ನಾವೆಲ್ಲರೂ ಕೂಡ ಕರ್ಕೊಂಡು ಬರ್ತೇವೆ. ತಂದೆ ತಾಯಿಗಳೆಲ್ಲರೂ ಕೂಡ ನಾವು ಇಲ್ಲಿ ಕುಳಿತುಕೊಂಡು ಆ ಮಕ್ಕಳ ಪ್ರತಿಭೆಯನ್ನು ನೋಡ್ತೇವೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನು ನಾವು ಬೆಳೆಸೋದು ಹೇಗೆ, ಮಕ್ಕಳನ್ನು ನಾವು ಮುಂದೆ ತೆಗೆದುಕೊಂಡು ಹೋಗೋದು ಹೇಗೆ, ಮಕ್ಕಳನ್ನು ನಾವು ಕರ್ಕೊಂಡು ಹೋಗೋದೇ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಕ್ಕಂಥದ್ದು ಧೃತಿ, ಧೈರ್ಯ, ದಕ್ಷತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಆ ಮಕ್ಕಳಲ್ಲಿ ಒಂದು ಅಪರಿಮಿತವಾದಂತಹ ಶಕ್ತಿ, ದಕ್ಷತೆ ಬರಲಿ ಅನ್ನುವ ನಿಟ್ಟಿನಲ್ಲಿ ಸಂಸ್ಥೆಯವರು ಅನಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಂಸ್ಥೆಯವರು ಅವಿರತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಂಸ್ಥೆಯವರೊಟ್ಟಿಗೆ ಶಿಕ್ಷಕರು, ಶಿಕ್ಷಕಿಯರು ಆ ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ಪರಿಶ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾ, ಬಹಳ ಪ್ರೀತಿಯಿಂದ ಇಲ್ಲಿವರೆಗೂ ಕರೆದು ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕೆಲಸ ನಡೀತಿದೆ ಅಂತ ಹೇಳ್ತಾ, ಈ ಶಾಲೆ ಬೆಳೀಲಿ, ಈ ಶಾಲೆ ಆ ಶಾಲೆ ಅವಿರತವಾಗಿ ಎತ್ತರವಾಗಿ ಬೆಳೀಲಿ ಅಂತ ಹೇಳ್ತಾ, ಬಹಳ ಪ್ರೀತಿಯಿಂದ ಈ ಸಂಸ್ಥೆಗೆ ಆಶೀರ್ವಾದವನ್ನು ನೀಡ್ತಾ, ಶಾಲೆಯ ಕೆಲಸಗಳು ಮತ್ತಷ್ಟು ಎತ್ತರವಾಗಿ ಬೆಳೀಲಿ ಅಂತ ಆಶೀರ್ವದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.